ಸರಿಯಾದ ತನಿಖೆ ನಡೆದರೆ ಇನ್ನೂ ಏನೇನು ಆಚೆ ಬರ್ತವೆ. ತನಿಖೆ ಮಾಡಬೇಕಲ್ಲ. ರಾಜ್ಯ ಸರ್ಕಾರಕ್ಕೆ ನಿಷ್ಪಕ್ಷವಾದ ತನಿಖೆ ಮಾಡ್ತಕ್ಕಂಥ ಶಕ್ತಿ ಇದೆಯಾ? ಖಂಡಿತ ಇಲ್ಲ. ಅವರು ತುಷ್ಟೀಕರಣ, ಒಂದು ವರ್ಗದವ್ರನ್ನ ಓಲೈಸ್ಕೊಳ್ತಕ್ಕಂಥ. ಭಾಸ್ಕರ್ ರಾವ್ ಏನು ಮಾಡ್ತಾರ್ರಿ? ವಿರೋಧ ಪಕ್ಷದವ್ರು ಬಂದಿದ್ದಾರೆ, ಒಂದು ಏನೋ ಸತ್ಯಶೋಧನಾ ಸಮಿತಿ ತಗೊಂಡೋಗಿದ್ದಾರೆ, ಏನೋ ಅವ್ರ ಪಕ್ಷಕ್ಕೆ ಒಂದು ವರದಿ ಕೊಡ್ತಾರೆ. ಆ ವರದಿ ನೀವು ಒಪ್ತಾರ? ನೀವು ನಾಗಮಂಗಲದಲ್ಲಿ ಕೆಲವು ತೋಟದ ಮನೆಗಳು, ಕೆಲವು ಕೋಳಿ ಫಾರ್ಮ್ಗಳು, ಫೀಡ್ಸ್ ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿಗಳು, ಹಲವಾರು ಕಡೆ ರೈಡ್ ಮಾಡಿದ್ರೆ ಅವ್ರು ಯಾರ್ಯಾರು ಎಲ್ಲಿಂದ ಯಾವ ಊರಿನವರು ಅಂತ ಫಸ್ಟ್ ತನಿಖೆ ಮಾಡಬೇಕಲ್ವ? ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ಅವ್ರು ಯಾರೋ ಸ್ಟಾರ್ ಅಂತವರು ಇದಾರಲ್ಲ, ಸಂಪೂರ್ಣವಾಗಿ ಅವ್ರದ್ದು ಇರೋರೇ ಬಾಂಗ್ಲಾದೇಶದವ್ರು. ಹೆಂಗೆ ಬಂದರು ಅವರು ನಮ್ಮ ದೇಶಕ್ಕೆ? ಇದು ಹೆಂಗೆ ಬಂದರು? ಅವರೇನು ಮೈಗ್ರೇಷನ್ ಆಥರೈಸ್ಡಾ, ಅನ್ಆಥರೈಸ್ಡಾ, ಇಲ್ಲೀಗಲ್ಲ, ಲೀಗಲ್ಲ, ಏನದು? ಹೀಗೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡ್ದಾಗ ನೋಡ್ತಕ್ಕಂಥಲ್ಲ, ಮೊದಲಿಂದಲೇ ಎಚ್ಚರಿಕೆಯಿಂದ ನೋಡ್ಕೋಬೇಕಲ್ವ? ಇಲ್ಲೇ ಸುಲಭ ಅಲ್ವಾ? ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದು, ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದು ಎಲ್ಲ ಭಾಳ ಸುಲಭ ಅಲ್ವಾ? ಮಾಡಿಸ್ಕೊಂಡಿರ್ತಾರೆ ಬೇಕಾದ್ರೆ. ಇದ್ರ ಬಗ್ಗೆ ಎಲ್ಲ ಮೀಟಿಂಗ್ಗಳು ಗಮನಕ್ಕೆ ತಂದಿದ್ದೀನಿ ನಾನು. ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಯಾರು ಸಹ ತನಿಖೆ ಮಾಡಿ ಇದನ್ನು ಮೈ ಮೇಲೆ ಹೇಳ್ಕೊಳ್ತಕ್ಕಂಥ ಯಾಕೆ ಬೇಕು ಅನ್ನೋದು ನೆಗ್ಲಿಜೆನ್ಸ್. ನಾನು ಹಳೆದ ಬಾರಿ ನಾನು ಹೇಳಿದ್ದೇನೆ ಓಪನ್ ಆಗಿ. ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಗಳಿಗೂ ಹೋಗಿ ಹೇಳಿದೆ, ಈ ಥರ ಇದೆ ನಮ್ಮಲ್ಲಿ ನೋಡಿ ಅಂತ. ಪ್ರತಿಯೊಬ್ಬ IR ಆಫೀಸರ್ಸ್ ಯಾರ್ಯಾರು ಬಂದು ಅವ್ರಿಗೂ ಹೇಳಿದ್ದೆ. ನಮ್ಮಲ್ಲಿ ಯಾರ್ಯಾರು DYSPಗಳು ಸಾಕ ಅವ್ರಿಗೆಲ್ಲ ಹೇಳಿದ್ದೆ. ಯಾರು ಏನು ಅಂತ ನನ್ನ ಪ್ರಕಾರ ಒಂದು 2,000 ಜನ ಮೇಲಿದ್ದಾರೆ. ಹಂಗಾದವ್ರೆ ಅವ್ರ ಕುಟುಂಬ ತೋಟ ಬಿಟ್ಟು ಆಚೆ ಬರಲ್ಲ. ಯಾರೋ ಒಬ್ಬ ಏನೇನು ಬೇಕು ಬರ್ತಾನೆ, ತೆಗೆದುಕೊಂಡು ಹೋಗ್ತಾನೆ, ಒಂಥರ ಇನ್ವಿಸಿಬಲ್. ಗೊತ್ತಿಲ್ಲ, ಅದನ್ನೇ ತನಿಖೆ ಮಾಡಬೇಕಾಗ್ತದೆ. ಈಗ ಅವರೆಲ್ಲ ಬಡವರು ಇರ್ಬೋದು, ಇಲ್ಲ ಕೂಲಿಗೆ ಬಂದಿರ್ಬೋದು, ಅಥವಾ ಮತ್ತೊಂದಕ್ಕೆ ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅವರು ನಮ್ಮ ದೇಶದೊಳಗಡೆ ಬಂದು ಹೇಗಿದ್ದಾರೆ ಅಂತಕ್ಕಂಥದ್ದು ಬೇಕಾದ್ರೆ ಬೇರೆ ದೇಶದಲ್ಲಿ ನೀವೆಲ್ಲ ಹೋದ್ರೆ ಬಿಡ್ತಾರ? ಏನೋ ಲಿಮಿಟ್ ಇರ್ತದೆ, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಓಡಿಸ್ತಾರೆ. ಇವರು ವರ್ಷಾನುಗಟ್ಟಲೆ ಇಲ್ಲಿ ಬಂದು ಇಲ್ಲೇ ಇದ್ದಾರೆ, ಯಾರ್ದೋ ಮನೆ ಕೆಲಸ ಮಾಡ್ಕೊಂಡಂಗೆ ಮತ್ತೊಂದೊಂದು ಏನು ಅರ್ಥ? ನಮ್ಮಲ್ಲಿ ಸ್ಟಾರ್ ಅಂತ ಒಬ್ಬ ಉದ್ಯಮದಾರ ಇದ್ದಾರೆ, ಕೋಳಿ ಫಾರ್ಮು ಏನೋ ಮಾಡ್ತಾರೆ.